ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಸಾಸ್ವೆಹಳ್ಳಿ ಹೋಬಳಿಯ ಕುಂದೂರು 4ನೇ ಕ್ಷೇತ್ರದಿಂದ ಕುಂದೂರು ಗ್ರಾಮ ಪಂಚಾಯತಿಗೆ ನೂತನ ಉಪಾಧ್ಯಕ್ಷರಾಗಿರುವ ಶ್ರೀಮತಿ ಸಾಕಮ್ಮ ವೈಫ್ ಆಫ್ ಶಂಕರಪ್ಪ ಇವರಿಗೆ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆಯಿಂದ ಮತ್ತು ನಮ್ಮ ವೈಯಕ್ತಿಕವಾಗಿ ಈ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದ ಹಿಂದೆ ನಿಮ್ಮ ಕ್ಷೇತ್ರ ಏನೇನು ಚಟುವಟಿಕೆ ಮಾಡ್ತಿದ್ದೀರಿ? ಏನ್ ಚಟುವಟಿಕೆ ಮಾಡ್ತೀವಿ? ಏನ್ ಇದರಿಂದ ಬರ್ತಾ ಇಲ್ಲ. ಏನ್ ಚಟುವಟಿಕೆ? ಅಲ್ಲ ಮೇಡಮ್, ಹಿಂದೆ ನಾವು ಮನೆ ಕೆಲಸ ಮನೆ ಕೆಲಸ ತೋಟದಲ್ಲಿ ಕೆಲಸ, ಕೃಷಿ. ಯಾವ್ದಾದ್ರು ಸಂಘ ಸಂಸ್ಥೆಯಲ್ಲಿದ್ದೀರಾ? ಇಲ್ಲ. ಯಾವ್ದಾದ್ರು ಸಂಘ ಇಲ್ಲ. ಒಟ್ಟು ಮನೆ ಕೆಲಸ, ತೋಟದಲ್ಲಿ ಕೃಷಿ ಕೆಲಸ ಮಾಡ್ಕೊಂಡು ಕೃಷಿ ಕೆಲಸಕ್ಕೆ ತೊಡಗಿದ್ರು ಅಂತ ಹೇಳ್ತೀವಿ. ಸರ್, ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದ ಹಿಂದೆ ಊರು ಜನರು ನಿಮ್ಮ ಮೇಲೆ ಯಾವ ರೀತಿ ಅಭಿಪ್ರಾಯ ಇಟ್ಟಿದ್ರು? ಅಭಿಪ್ರಾಯ ಇಡತ್ತಿ ನಾವು ಎಲೆಕ್ಷನ್ ಬಂದ್ರೆ ಒಳ್ಳೆ ರೀತಿ ಅಭಿಪ್ರಾಯ ಇರತ್ತಿ. ಅಮ್ಮ, ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿ ನೀವು 1 ವರ್ಷ ಆಯ್ತಲ್ಲ. ಈಗ 1 ವರ್ಷದಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಏನೇನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಾ? ಏನ್ ಕೆಲಸ ಕಾರ್ಯ? ಸಣ್ಣ ಪುಟ್ಟ ಇಷ್ಟಿಷ್ಟೇ. ಏನೇನು ಮಾಡಿದ್ದೀರಾ ಅಂತ? ಬೀದಿ ದೀಪ, ಮನೆಯಲ್ಲಿ ಸಣ್ಣ ಸಣ್ಣ ಕೆಲಸಗಳು, ಮಣ್ಣೆ ಸಣ್ಣ ಸಣ್ಣ ಕೆಲಸ ಮಾಡಿಸಿದೀವಿ. ಪಲ್ಲೆ ಅವರ ಇದ್ದು ಅವನ್ನೇ ಇದು ಮಾಡಿದೀವಿ. ಈಗ ಪಂಚಾಯತಿಯಲ್ಲಿ ಅಷ್ಟು ದುಡ್ಡು ಮಾತ್ರ ಅಲ್ಲದಲ್ಲೇ ಇಷ್ಟು ಅನ್ನೋದೊಂದು ಬಾಕ್ಸಿರಂಡಿ ಅದು ಮಾಡಿದ್ವಿ. ಗ್ರಾಮ ಪಂಚಾಯತಿ ನಮ್ಮ ಮೊದಲನೆಯ ರಾಜಕೀಯ ರಂಗವಾಗಿ ಯಾಕೆ ಆಯ್ಕೆ ಮಾಡಿದ್ರಿ ನೀವು? ಈ ಗ್ರಾಮ ಪಂಚಾಯತಿನೇ ಮೊದಲು ಯಾಕೆ ಆಯ್ಕೆ ಮಾಡಿದ್ರಿ ರಾಜಕೀಯ ಆಡಳಿತವಾಗಿ ಅಂತ ಕ್ವಶನ್. ನಾವು ಏನ್ ಆತತ್ಲೆ ಅದಕ್ಕೆ ಮಾಡಿದ್ವಿ ಅಂದ್ರೆ ಅದು ಏನೋ ಒಂದು ಜನಸಂಖ್ಯೆ ಬೇಕು ಅನ್ನೋ ಒಂದು ಇದಕ್ಕೆ ಮಾಡಿದ್ವಿ. ಜನಸೇವೆ ಮಾಡೋದಕ್ಕೋಸ್ಕರ ಮಾಡಿದ್ವಿ. ಮೇಡಮ್, ನಿಮ್ಮ ಅಧಿಕಾರ ಇನ್ನೂ 4 ವರ್ಷ ಇದೆಯಲ್ಲ. 4 ವರ್ಷದಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಏನೇನು ಅಭಿವೃದ್ಧಿ ಕಾರ್ಯಗಳು ಬಾಕಿ ಇದಾವೆ ಮಾಡ್ಬೇಕಂತ ಇದ್ದೀರಾ? ಮಾಡೋ ಅದಾವೆ. ಏನೇನಿದ್ದಾವೆ? ರೋಡ್ಗಳು, ಚರಂಡಿ, ಬಾಕ್ಸ್ ಚರಂಡಿ ಅವೆಲ್ಲ ಅದಾವೆ. ಆದ್ರೆ ಇನ್ನೂ ತುಂಬಾ ಕೆಲಸ ಕಾರ್ಯಗಳು ಬಾಕಿ ಇದಾವೆ ಅಂತ ಹೇಳ್ತಿದ್ದೀರಾ ಅಮ್ಮ. ಈಗ ನೀವು ತುಂಬಾ ಬಹಳ ಕೆಲಸ, ರೋಡ್ ಮಾಡಿಸ್ಬೇಕು, ಅದ್ ಮಾಡಿಸ್ಬೇಕು ಅಂತ ಇದ್ದೀರಾ. ಈಗ ಗ್ರಾಮ ಪಂಚಾಯತಿಯಿಂದ ಆಗಿರ್ಬೋದು, ಇಲ್ಲ ಸರ್ಕಾರದಿಂದ ಬರೋ ಅನುದಾನಗಳು ನಿಮಗೆ ಸಾಕಾಗ್ತಿದೆಯಾ? ಅನುದಾನ ಏನ್ ಅನುದಾನ ಬರ್ತಾವ? ಅವು ಕರೆಂಟಿಂದು ಇದಕ್ಕೆ ಅನುದಾನ ಬಂದವೆಲ್ಲ ಇದಕ್ಕೆ ಹಂಚಕ್ಕೆ ಸರಿಯಾಕ ಕೆಲಸ ಮಾಡಕ್ ಏನು ಉಳಿತಾ ಇಲ್ಲ. ಒಟ್ಟು ನಿಮಗೆ ಯಾವುದೇ ರೀತಿ ಸರ್ಕಾರದಿಂದ ಬರೋ ಅನುದಾನಗಳು ಯಾವುದಕ್ಕೂ ಆಗ್ತಿಲ್ಲ. ಇನ್ನು ಹೆಚ್ಚಿನಾಗ ಅನುದಾನ ಬೇಕು ಅಂತ ಕೇಳ್ತೀವಿ. ಈಗ ಕೆಲಸಕ್ಕೆ ತಕ್ಕಂಗೆ ವೇತನ ಅಂತ ಇರುತ್ತಮ್ಮ. ಈ ಗೌರವ ವೇತನ ನಿಮ್ಗೆ ತೃಪ್ತಿ ತಂದಿಯಾ? 500 ರೂಪಾಯಿ ಕೊಟ್ರೆ ಎತ್ಲಾಕ ಒಂದ್ ದಿವಸ ಕೂಲಿಗಾಗಲ್ಲ. 500 ರೂಪಾಯಿ 500 ರೂಪಾಯಿದಾಗ ಏನ್ ಕೆಲಸ ಮಾಡಕ್ಕಾಗಲ್ಲ. ಒಟ್ಟು ಫೋನ್ ಕರೆನ್ಸಿಗೂ ಆಗಲ್ಲ ಅಂತ ಹೇಳ್ತೀವಿ. ಒಟ್ಟು ನಿಮಗೆ ಗೌರವ ವೇತನ ಯಾವುದೇ ರೀತಿ ತೃಪ್ತಿ ಆಗಲ್ಲ. ತೃಪ್ತಿ ಯಾವುದೇ ರೀತಿ ಎಷ್ಟು ಎಕ್ಸ್ಪೆಕ್ಟೇಷನ್ ಮಾಡ್ತೀರಮ್ಮ? ಎಷ್ಟು ಕೊಟ್ರೆ ನಮ್ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಅಧಿಕಾರ ಮಾಡೋದು ಅಂತ? 3,000ದಿಂದ 5,000 ತನಕ ಕೊಟ್ರೆ ಒಳ್ಳೆ ಅಮ್ಮ. ನಾವು ಕೇರಳ ಮಾದರಿ ಹೇಳಿದ್ವಿ. ಹಾಗೆ ನಾವು ಕೇರಳ ಮಾದರಿ ಹಿಂದಿನ ಇದ್ರಲ್ಲಿ ಹೇಳಿದ್ವಿ. ಕೇರಳ ಮಾದರಿ ಕರ್ನಾಟಕದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಬಂದಾಗ ನಾವು ಯಾವ ರೀತಿ ಆಡಳಿತ ಮಾಡ್ಬೋದು? ಕೇರಳ ಮಾದರಿ ಹೇಳಿದ್ವಲ್ಲ, ಅಧ್ಯಕ್ಷರಿಗೆ ಈ ತರ ಗೌರವ ವೇತನ ಇದೆ, ಒಳ್ಳೊಳ್ಳೆ ವೆಹಿಕಲ್ ಇದೆ, ಆಮೇಲೆ ಸದಸ್ಯತ್ವ ನಿಧಿ ಅಂತ ಕೊಡ್ತಿದ್ರೆ, ಐಡೆಂಟಿ ಕಾರ್ಡ್ ಇದೆ, ಈ ತರ ವ್ಯವಸ್ಥೆ ಎಲ್ಲ ಹೇಳಿದ್ವಲ್ಲ. ಆ ರೀತಿ ವ್ಯವಸ್ಥೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಬಂದಾಗ ನಾವು ಯಾವ ರೀತಿ ಆಡಳಿತ ಮಾಡ್ಬೋದು, ನಮ್ಮ ಕ್ಷೇತ್ರನ ಯಾವ ರೀತಿ ಅಭಿವೃದ್ಧಿ ಪಡಿಸ್ಬೋದು ಮಾಡಿದೆ. ಈಗ ಅವ್ರು ಮಾಡಿದ್ರು ಅಂದ್ರೆ ನಾವು ಬಿಡಕತ್ತ ಮಾಡ್ಲೇಬೇಕು. ಕೇರಳ ಮಾದರಿ ಬಂದ್ರೆ ನಾವು ಏನಿದ್ರು ಮಾಡ್ಬೋದು. ಒಟ್ಟು ನಮ್ಮ ಕ್ಷೇತ್ರದಲ್ಲಿ ಏನಾದ್ರು ಅಭಿವೃದ್ಧಿ ಮಾಡಬಹುದು, ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬಹುದು. ನಮ್ದು ಕರ್ನಾಟಕ ಒಂದು ಮಾದರಿ ರಾಜ್ಯವಾಗಿ ಮಾಡ್ಬೋದು ಅಂತ ಹೇಳ್ತಿದ್ರು ಅಮ್ಮ. ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ದೊಡ್ಡ ಸಂಸ್ಥೆ. ಈ ಸಂಸ್ಥೆ ಜಿಲ್ಲಾ ಮಟ್ಟದ ಸಮಾವೇಶಗಳು, ತಾಲೂಕು ಮಟ್ಟದ ಸಮಾವೇಶಗಳು, ರಾಜ್ಯ ಮಟ್ಟದ ಸಮಾವೇಶಗಳು ಆಯೋಜಿಸುತ್ತೆ. ನಮಗೆ ನೀವು ಯಾವ ರೀತಿ ಸಹಕಾರ ನೀಡ್ತೀರಾ? ನಮಗೆ ಈ ಸಕಾಲ ಕಾಲದಲ್ಲಿ ಎಲ್ಲಾ ಕಾರ್ಯಕ್ರಮ ಭಾಗವಹಿಸ್ತೀರಾ? ಜನರನ್ನು ಕರ್ಕೊಂಡು ನಮಗೆ ಒಂದು ಒಳ್ಳೆ ಸಹಕಾರ. ತುಂಬಾ ಥ್ಯಾಂಕ್ಸ್ ಅಮ್ಮ. ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ಅನ್ನೋದು ಒಂದು ದೊಡ್ಡ ಸಂಸ್ಥೆ. ಈ ಸಂಸ್ಥೆ ಒಬ್ಬ ಸದಸ್ಯರು ಇಂಥ ಇದರಂತೆ ಗುರುತು ಮಾಡಿ ಅವರ ಒಂದು ಆಗುವಗಳ ಒಂದು ಸಂದರ್ಶನ, 10 ನಿಮಿಷಗಳ ಸಂದರ್ಶನ ಮಾಡಿ ಇದು ಅಂತರ್ಜಾಲ ದೇಶದಂತೆ ಪರಿಚಯ ಮಾಡಿಸ್ತಿಲ್ಲ. ಈ ಸಂಸ್ಥೆ ಬಗ್ಗೆ ನೀವೇನ್ ಹೇಳ್ತೀರಿ? ಒಳ್ಳೇದು ಅಂತೀರೋ ಕೆಟ್ಟು ಅಂತೀರೋ? ಈ ಸಂಸ್ಥೆ ನಿಮ್ಮ ಮನೆ ಬಾಗಿಲು ಬಂದು ಈ ತರ ಒಳ್ಳೇದೇ. ನೀವು ನಮ್ಮ ಉದ್ದೇಶ ನಮ್ಮ ಒಳ್ಳೇದಾಗಲೇ ನೀವು ಬಂದಿರಿ ಮನೆಗೆ. ಕೆಟ್ಟದ್ದು ಅಂತ ಹೆಂಗೆ ಹೇಳಕ್ಕಾಗತ್ರಿ? ಒಟ್ಟು ಒಳ್ಳೇದು ಎಲ್ಲ ಸಮಸ್ಯೆ ತಗೊಂಡ ಈ ತರ ಪರಿಹಾರ ಮಾಡಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಎಲ್ಲ ಬಂದದ. ತುಂಬಾ ಥ್ಯಾಂಕ್ಸ್. ಇಲ್ಲಿವರೆಗೆ ತಮ್ಮ ಅತ್ಯಮೂಲ್ಯವಾದ ಸಮಯವನ್ನು ನಮ್ಮೊಂದಿಗೆ ಕಳೆದಕ್ಕೆ
ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆಯಿಂದ ಮತ್ತು ನಮ್ಮ ಸಿಬ್ಬಂದಿ ವರ್ಗದಿಂದ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಹೇಳುತ್ತಾ ಈ ಅಭಿನಂದನಾ ಪತ್ರವನ್ನು ಸಿಗಿಸ್ತೀವಿ. ನೀವು